ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಬಿ.ಎಡ್ನ ಒಂದು ಗೌರ್ಮೆಂಟ್ ಸೀಟ್ಗೆ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಇದನ್ನ ಒಂದು ಗುಡ್ ನ್ಯೂಸ್ ರೀತಿ ಅಲ್ಲ. ಯಾಕಂದರೆ ಈ ಬಾರಿ ಒಂದು ಫೋರ್ತ್ ರೌಂಡ್ಗೆ ವೆಯ್ಟ್ ಮಾಡ್ತಿರಲ್ಲ ಅಭ್ಯರ್ಥಿಗಳು. ಫೋರ್ತ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಯಾವಾಗ ಪ್ರಕಟ ಆಗುತ್ತೆ ಅಂತ ಅಭ್ಯರ್ಥಿಗಳು ವೆಯ್ಟ್ ಮಾಡ್ತೀರಾ. ಶೀಘ್ರದಲ್ಲೇ ಪ್ರಕಟ ಆಗುವ ಅಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದಾಗಿರುತ್ತೆ. ಇದೇ ಸಂದರ್ಭದಲ್ಲಿ ಅಭ್ಯರ್ಥಿಗಳಿಗೆ ಏನು ಮಾಹಿತಿ ಬರ್ತಿದೆ ಅಂತಂದ್ರೆ, ಈ ಫೋರ್ತ್ ರೌಂಡ್‌ನಲ್ಲಿ ಅಂದ್ರೆ ಬಿ.ಎಡ್‌ನ ಫೋರ್ತ್ ರೌಂಡ್ 2026ರ ಒಂದು ಲಿಸ್ಟ್ ಏನಿದೆಯಲ್ಲ, ಇದರಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಿರೋದಾಗಿರುತ್ತೆ. ಅದರಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಏನನ್ನ ಮಾಡಿದರೆ ಸೀಟ್ ಸಿಗ್ಬೋದಾಗಿರುತ್ತೆ. ನಂತರ ಏನು ಕಾರಣಕ್ಕೆ ಇವಾಗ ಸೀಟ್ ಸಿಗುವ ಸಾಧ್ಯತೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಪಡ್ಕೊಂತೀರಾ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ಅಭ್ಯರ್ಥಿಗಳು ಕನ್ನಡದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ. ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಒಂದು ಬಿ.ಎಡ್‌ಗೆ ಸಂಬಂಧಪಟ್ಟಂತೆ ಎ ಟು ಝೆಡ್ ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್‌ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ವಾಟ್ಸ್ಆಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತು ಯೂಟ್ಯೂಬ್‌ನಲ್ಲಿ ಕೂಡ ಜಾಯ್ನ್ ಆಪ್ಷನ್ ಇರುವಂಥದ್ದಾಗಿರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಕ್ವಿಕ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ. ಅರ್ಥಪೂರ್ಣ ಮಾಹಿತಿಗಳನ್ನ, ವಿವರಣೆಗಳನ್ನ, ಒಂದು ಅಭ್ಯರ್ಥಿಗಳಿಗೆ ಬರ್ತವಂಥ ಡೌಟ್ಸ್‌ಗಳನ್ನ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಕೋಚಿಂಗ್‌ಗಳನ್ನ ಕೂಡ ನಿಮಗೆ ಸಿಗ್ತಾ ಇರುತ್ತೆ ಅಂತನ ಕೂಡ ತಿಳಿಸ್ತಾ, ಇದೀಗ ಒಂದು ಫೋರ್ತ್ ರೌಂಡ್‌ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ, ಜನವರಿ ತಿಂಗಳ ಅಭ್ಯರ್ಥಿಗಳಿಗೆ ಅಂದರೆ ಫೋರ್ತ್ ರೌಂಡ್‌ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಇಲಾಖೆ ಕಡೆಯಿಂದ ಎಲ್ಲ ಮಾಹಿತಿನ ಕೊಟ್ಟಿದ್ರು. ಜನವರಿ ತಿಂಗಳ 14ನೇ ತಾರೀಕಿನಿಂದ ಜನವರಿ ತಿಂಗಳ 17, 2026ರ ತನಕ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದಾಗಿರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಸೀಟ್ ಮೆಟ್ರಿಕ್ಸ್ ಎಲ್ಲ ಕೂಡ ಪ್ರಕಟ ಮಾಡಿದರು. ಇದೀಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದನ್ನ ಅಭ್ಯರ್ಥಿಗಳು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ನಾವು ಕೂಡ ಮಾಹಿತಿನ ಕೊಟ್ಟಿದ್ದೇವೆ. ಇದೀಗ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್‌ನಲ್ಲಿ ಅಭ್ಯರ್ಥಿಗಳಿಗೆ ಆ ಸೀಟಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಬಹುತೇಕರಿಗೆ ಥರ್ಡ್ ರೌಂಡಲ್ಲಿ ಸ್ಟಾರ್ ಮಾರ್ಕು ಅಥವಾ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಿಂದನೂ ಸ್ಟಾರ್ ಮಾರ್ಕ್ ಬರ್ತಾ ಇರಬಹುದಾಗಿರುತ್ತೆ. ಅಥವಾ ಒಂದು ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕು ಕೂಡ ನೆಕ್ಸ್ಟ್ ರೌಂಡ್‌ಗೆ ಬಂದಿರ್ತೀರಾ. ಒಂದು ಡೌಟ್ ಅಂತೂ ಇರುತ್ತೆ, ಸೀಟ್ ಸಿಗುತ್ತಾ? ಸಿಗಲ್ವಾ? ಹಾಗಾ? ಹೀಗಾ? ಏನಾಗ್ಬೋದು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಗಳಿರುತ್ತೆ. ಯಾಕಂದರೆ ರೌಂಡ್ಸ್ ವೈಸಲ್ಲಿ ಸೀಟ್‌ಗಳಂತೂ ಇಳಿಕೆ ಆಗ್ತಿರುತ್ತೆ ಅಂತ ಹೇಳ್ಬೋದು. ಆದರೆ ಇದೀಗ ಅಭ್ಯರ್ಥಿಗಳಿಗೆ ಬಹುತೇಕರಿಗೆ ಸೀಟ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಬಾರಿ ಇಲಾಖೆ ಕಡೆಯಿಂದನೇ ಅಧಿಕೃತ ಒಂದು ಪ್ರಕಟಣೆಯಲ್ಲೂ ಕೂಡ ಮಾಹಿತಿನ ಕೊಟ್ಟಿರುವಂಥದ್ದು ಏನಂದ್ರೆ ಅಭ್ಯರ್ಥಿಗಳಿಗೆ ಅಲ್ಲಿ ಸೀಟ್ ಮೆಟ್ರಿಕ್ಸ್‌ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಎಲ್ಲ ಪ್ರಕಟ ಮಾಡಿದಾಗ ಇಲಾಖೆಯವರು ಪ್ರಕಟಣೆ ಕೂಡ ಹೊರಡಿಸಿದ್ರು. ಸ್ಕ್ರೀನ್ ಮುಖಾಂತರ ಕೂಡ ನೋಡ್ತಿದ್ದೀರಾ. ಅದರಲ್ಲಿ ಅವರು ಕೊಟ್ಟಿರೋದೇನೆಂದ್ರೆ, ಆರ್ಟ್ಸ್ ಅಭ್ಯರ್ಥಿಗಳಿಗೆ ಸೈನ್ಸ್ ಅಭ್ಯರ್ಥಿಗಳು ಎಲ್ಲಾದರೂ ಫುಲ್ ಆದ ನಂತರದಲ್ಲಿ ಆ ಒಂದು ಸೈನ್ಸ್ ಸೀಟ್ಸ್‌ಗಳನ್ನ ಕೂಡ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಪರಿವರ್ತಿಸಿ ಕೊಡಲಾಗ್ತದೆ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ಸೈನ್ಸ್ ಸೀಟ್ಸ್‌ಗಳು ಕಾಮನ್ ಆಗಿ ಉಳ್ಕೊಂಡ್ಬಿಡ್ತಿದ್ವು ಕೆಲವೊಂದು ಸಂದರ್ಭಗಳಲ್ಲಿ. ಬಹುತೇಕ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಬಿ.ಎಡ್ ಅನ್ನು ಮಾಡ್ಲಿಕ್ಕೆ ಬರ್ತಿದ್ದೀರಿ. ಅಂದ್ರೆ ಹೋಲಿಕೆ ಮಾಡಿದಾಗ ಆರ್ಟ್ಸು, ಸೈನ್ಸು, ಕಾಮರ್ಸ್ ಅಂತ ತಗೊಂಡಾಗ ಬಹುತೇಕ ಅಭ್ಯರ್ಥಿಗಳು ಆಲ್ಮೋಸ್ಟ್ ಆರ್ಟ್ಸ್ ಅಭ್ಯರ್ಥಿಗಳು ಇರ್ತಿದ್ರು. ಸೊ ಸೀಟ್‌ಗಳು ಸಿಗ್ತಾ ಇರಲಿಲ್ಲ, ಶಾರ್ಟೇಜ್‌ಗಳು ಬರ್ತಾ ಇತ್ತು. ಇದೀಗ ಒಂದು ಸೈನ್ಸ್ ಸೀಟ್‌ಗಳನ್ನ ಸೈನ್ಸ್ ಅಭ್ಯರ್ಥಿಗಳು ಬರುವಂಥ ಎಷ್ಟು ಅಭ್ಯರ್ಥಿಗಳು ಬರ್ತಿದ್ರು ಅಷ್ಟು ಸೀಟ್ ಅಲಾಟ್ ಆಗ್ತಿತ್ತು. ನಂತರ ಆ ಒಂದು ಸೀಟ್ ಇದ್ರೂ ಕೂಡ ಕೊಡ್ತಿರಲಿಲ್ಲ ಆರ್ಟ್ಸ್ ಅಭ್ಯರ್ಥಿಗಳಿಗೆ. ಈ ಬಾರಿ ಏನಾಗ್ತಿದೆ ಅಂದರೆ ಆ ಕಾಲೇಜ್‌ಗಳಲ್ಲಿ ಸೈನ್ಸ್ ಸೀಟ್ಸ್‌ಗಳು ಇದ್ದರೆ ಅಭ್ಯರ್ಥಿಗಳು ಆ ಕಾಲೇಜನ್ನು ಆಯ್ಕೆ ಮಾಡಿದಂಥ ಪಕ್ಷದಲ್ಲಿ, ಅಭ್ಯರ್ಥಿಗಳು ಕಾಲೇಜನ್ನು ಆಯ್ಕೆ ಮಾಡದಿರ್ತಾರಲ್ಲ, ಆ ಒಂದು ಮಾಡಿರುವಂಥ ಪಕ್ಷದಲ್ಲಿ ಅಭ್ಯರ್ಥಿಗಳು ಈಗ ನೀವೇನು ಕಾಲೇಜ್‌ಗಳನ್ನ ಆಯ್ಕೆ ಮಾಡಿರ್ತೀರಲ್ಲ, ಆರ್ಟ್ಸ್ ಸೀಟ್ ಮೆಟ್ರಿಕ್ಸ್ ಪ್ರಕಾರ ನೋಡಿದ್ದೀರಾ ಅನ್ಕೊಳ್ಳಿ, ಅಥವಾ ನಾವು ಕೂಡ ಮಾಹಿತಿನ ಕೊಟ್ಟಿವಿ. ಸೈನ್ಸ್ ಸೀಟ್ ಮೆಟ್ರಿಕ್ಸಲ್ಲಿ ಸೀಟ್ ಇದ್ರೂ ಕೂಡ ಆ ಕಾಲೇಜನ್ನು ನೀವು ಆಯ್ಕೆ ಮಾಡಬಹುದಾಗಿರುತ್ತೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳಿಗೆ ಜಾಯ್ನ್ ಆಪ್ಷನ್ ಅಲ್ಲಿ ಜಾಯ್ನ್ ಆದಂಥ ಅಭ್ಯರ್ಥಿಗಳಿಗೆ ವಿಡಿಯೋ ಕೂಡ ಸಪರೇಟ್ ಆಗಿ ಸಿಗ್ತಾ ಇರುತ್ತೆ. ನೀವು ಅದನ್ನು ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅಲ್ಲಿ ಕೂಡ ನಾವು ಕಂಪ್ಲೀಟ್ ಆಗಿ ಎಲ್ಲ ಒಂದು ಕೋಚಿಂಗ್ ಅನ್ನು ಕೂಡ ಅಭ್ಯರ್ಥಿಗಳಿಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಅಂದ್ರೆ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನಿಮಗೆ ಕೊಟ್ಟಿದ್ದೀವಿ. ಆ ಕಾರಣಕ್ಕೆ ನೀವು ಅಲ್ಲಿ ಜಾಯ್ನ್ ಆಗಬಹುದಾಗಿರುತ್ತೆ. ನಂತರದ ಒಂದು ರೌಂಡ್ಸ್ ಆಗಿರ್ಬೋದು, ಈ ಥರ ಮಾಹಿತಿನ ಕೂಡ ಪಡ್ಕೊಳ್ಳಿಕ್ಕೆ ಅಂತಾನು ಕೂಡ ತಿಳಿಸ್ತಾ, ಇದೀಗ ಅಭ್ಯರ್ಥಿಗಳಿಗೆ ಸೈನ್ಸ್ ಸೀಟ್ಸ್ ಕೂಡ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಸಿಗ್ತಿರೋದ್ರಿಂದ ಅಭ್ಯರ್ಥಿಗಳಿಗೆ ಏನು ಮಾಡಬೇಕು ಹಾಗೆ ಅಂತೆಲ್ಲ ಒಂದು ಪ್ರಶ್ನೆ ಇತ್ತು. ಏನೂ ಮಾಡೋದಕ್ಕೆ ಸಂಬಂಧ ಇಲ್ಲ. ಅಭ್ಯರ್ಥಿಗಳಿಗೆ ಜಸ್ಟ್ ಆ ಒಂದು ಕಾಲೇಜನ್ನು ನೀವು ಆಯ್ಕೆ ಮಾಡಿದ್ರೆ ಸಾಕು. ಅಲ್ಲಿ ಆರ್ಟ್ಸ್ ಸೀಟ್ ಇದೆ, ನಿಮ್ಗೆ ಆರ್ಟ್ಸ್ನ ಸೀಟ್ ಅಂತ ಅಲಾಟ್ ಮಾಡ್ತಾರೆ. ಸೈನ್ಸ್ ಸೀಟ್ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಅಲಾಟ್ ಮಾಡ್ತಾರೆ ಇದನ್ನು ಕೂಡ ತಿಳ್ಕೊಬೇಕಿರುತ್ತೆ. ಸೈನ್ಸ್ ಸೀಟ್ನೆಲ್ಲನೂ ಆರ್ಟ್ಸ್ ಅವರಿಗೆ ಕೊಟ್ಬಿಡ್ತಾರೆ ಅಂತಲ್ಲ, ಸೈನ್ಸ್ ಅಭ್ಯರ್ಥಿಗಳಿಗೆ ಸೀಟನ್ನು ಅಲಾಟ್ ಮಾಡ್ತಾರೆ. ಸೈನ್ಸ್ ವಿದ್ಯಾರ್ಥಿಗಳು ಬಂದಂಥ ಪಕ್ಷದಲ್ಲಿ ಅವ್ರಿಗೆ ಅಲಾಟ್ ಆಗಿರುತ್ತಲ್ಲ, ಇನ್ನೇನಾದ್ರು ಪಕ್ಷದಲ್ಲಿ ಸೀಟ್ ಉಳಿದ್ರೆ ಇವಾಗ 6 ಸೀಟ್ ಇದೆ ಅನ್ಕೊಳ್ಳಿ, 4 ಅಭ್ಯರ್ಥಿಗಳು ಮಾತ್ರ ಬರ್ತಾರೆ. ಇನ್ನು 2 ಸೀಟು ಉಳ್ಕೊಂತಿತ್ತು ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು, ಆ 2 ಸೀಟನ್ನು ಆರ್ಟ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬಹುತೇಕ ಅಭ್ಯರ್ಥಿಗಳಿಗೆ ಆರ್ಟ್ಸ್ ಸೀಟ್ಸ್ ಕಾಮನ್ ಆಗಿ ಎಷ್ಟು ಸೀಟ್ ಸಿಕ್ತಿತ್ತು. ನಂತರ ಸೈನ್ಸ್ ಸೀಟ್ ಏನು ಉಳ್ಕೊಂಡಿರ್ತಿದ್ವಲ್ಲ, ಸೊ ಅದು ಯಾರಿಗೂ ಸಿಗ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಈ ಥರ ಅಭ್ಯರ್ಥಿಗಳಿಗೆ ಅಂದ್ರೆ ಆರ್ಟ್ಸ್ ಸೀಟ್ ಆಗಿ ಕನ್ವರ್ಟ್ ಆದಾಗ ಆರ್ಟ್ಸ್ ಅಭ್ಯರ್ಥಿಗಳಿಗೆ ಆ ಸೀಟ್ಗಳು ಸಿಗುತ್ತೆ. ಸೊ ಸ್ಟಾರ್ ಮಾರ್ಕ್ಗಳ ಪ್ರಮಾಣ ಕಡಿಮೆ ಆಗುತ್ತೆ ಅನ್ಬೋದು. ಬಟ್ ಆದರೂ ಬಹುತೇಕ ಕಡೆಗಳಲ್ಲಿ ಸ್ಟಾರ್ ಮಾರ್ಕ್ ಅಂತೂ ಬರುತ್ತೆ. ಯಾಕಂದರೆ ಬಹುತೇಕ ಕಡೆಗಳಲ್ಲಿ ಸೀಟೇ ಇಲ್ಲ. ಸೊ ಆ ಸಂದರ್ಭದಲ್ಲಿ ಆ ಅಭ್ಯರ್ಥಿಗಳು ಏನು ಮಾಡಬೇಕಿರುತ್ತೆ ಅಂದರೆ, ಸೀಟ್ ಇರುವಂಥ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ನೀವು ಕಾಲೇಜಿನ ಆಯ್ಕೆ ಮಾಡಿದ್ರೆ ಮಾತ್ರ ನಿಮಗೆ ಸ್ಟಾರ್ ಮಾರ್ಕ್ ಬದಲಾಗಿ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾವ ಅಭ್ಯರ್ಥಿಗಳಿಗೆ ಏನು ಹೇಳಿದ್ನಲ್ಲ, ಸೀಟ್ ಸಿಗಬೇಕು ಅಂದರೆ ಏನು ಮಾಡಬೇಕಿರುತ್ತೆ ಅಭ್ಯರ್ಥಿಗಳು ಅಂದರೆ, ಇವಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಅಭ್ಯರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬರ್ತಿದೆ ನಿಮಗೆ ಅಂತಂದರೆ, ನೀವು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ ಪಕ್ಷದಲ್ಲಿ ನಿಮಗೆ ಸ್ಟಾರ್ ಮಾರ್ಕ್ ಬರೋದಿಲ್ಲ, ಕಾಲೇಜ್ ಸೀಟ್ ಅಂತೂ ಸಿಗುತ್ತೆ. ಓಕೆ, ಇಲ್ಲ ನನಗೆ ಸರೌಂಡಿಂಗ್ ತಾಲೂಕೇ ಬೇಕು, ಸರೌಂಡಿಂಗ್ ಡಿಸ್ಟಿಕ್ಕೇ ಬೇಕು, ನನಗೆ ಇಲ್ಲೇ ಬೇಕಾಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನಿಮ್ಮ ಲಕ್ಕಿದ್ರೆ ಸಿಗೋ ಸಾಧ್ಯತೆ ಇರುತ್ತೆ. ಸೀಟ್ ಇದ್ದರೆ ಮಾತ್ರ ನಿಮ್ಮ ಸರೌಂಡಿಂಗ್ ಡಿಸ್ಟಿಕ್ಸ್ ಕಾಲೇಜುಗಳಲ್ಲಿ. ಇಲ್ಲ ಅನ್ನೋ ಪಕ್ಷದಲ್ಲಿ ಇವಾಗ ನನಗೆ ಸರ್ಕಾರಿ ಕೋಟಾದ ಒಂದು ಬಿ.ಎಡ್ ಸೀಟ್ ಸಿಕ್ಕರೆ ಸಾಕು, ಎಂಟೈರ್ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಡಿಸ್ಟಿಕ್ ಅಲ್ಲಾದರೂ ಕೂಡ ಹಾಸ್ಟೆಲ್ ಪಿ ಜಿನೋ ಮಾಡ್ಕೊಂಡು ನಾನು ಓದ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಯಾರು ವೆಯ್ಟ್ ಮಾಡ್ತಿರ್ತಾರಲ್ಲ, ಅವ್ರಿಗಂತೂ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು, ಏನು ಅಂತ ಸೂಕ್ತ ಸಲಹೆ ಮಾರ್ಗದರ್ಶನ ನಿಮಗೆ ಬೇಕೆಂದರೆ
ಇನ್ಸ್ಟಾಗ್ರಾಮ್ ಮುಖಾಂತರನೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ನಾವು ಅಭ್ಯರ್ಥಿಗಳಿಗೆ ತಿಳಿಸಿದ್ವಿ. ಕಾಂಟ್ಯಾಕ್ಟ್ ಮಾಡಿದಂಥ ಅಭ್ಯರ್ಥಿಗಳಿಗೆ ನಾವು ಕೂಡ ಒಂದು ಗೈಡ್ ಕೂಡ ಮಾಡಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ನಿಮ್ಮ ಮೆಸೇಜ್ ಪಕ್ಕದಲ್ಲಿ ನಮಗೊಂದು ಕ್ಲಿಟಸ್ ಸಿಂಬಲ್ ಮುಖಾಂತರ ಸಿಂಬಲ್ ಹೈಲೈಟ್ ಆಗುತ್ತೆ ಅನ್ನೋದಾಗಿರುತ್ತೆ. ಮತ್ತು ಇತರ ಬ್ರಾಡ್ ಕ್ವೆಷನ್ ಅಲ್ಲೂ ಕೂಡ ಗ್ರೂಪ್ಗೂ ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಆ ಮುಖಾಂತರ ಹೆಚ್ಚುವರಿ ಗೈಡೆನ್ಸ್ ನೀವು ಪಡ್ಕೊಬೋದಾಗಿರುತ್ತೆ. ಯಾಕಂದರೆ ಅಭ್ಯರ್ಥಿಗಳಿಗೆ ನೂರಾರು ಐಡಿಗಳಿಂದ ಮೆಸೇಜ್ ಬಂದಾಗ ನಮಗೆ ಮೆಸೇಜ್ಗಳು ತಲುಪಲಿಕ್ಕಿಲ್ಲ. ಆ ಒಂದು ರೀಸನ್ನಿಂದ ಹೇಳ್ತಿರೋದು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಕೂಡ ಹೆಚ್ಚುವರಿ ಸೂಕ್ತ ಸಲಹೆ ಮಾರ್ಗದರ್ಶನ ಈ ಒಂದು ಸರ್ಕಾರಿ ಕೋಟಾ ಸೀಟಿನ ಯಾವ ಥರ ಪಡ್ಕೊಳ್ಳೋದು, ಏನೇನು ಸಮಸ್ಯೆಗಳಿದ್ದಾವೆ, ಪರಿಹಾರನ ಪಡ್ಕೊಳ್ಳೋದಕ್ಕೆ, ಸಲಹೆಗಳನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಅದು ಸಾಧ್ಯ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಸೆಲೆಕ್ಷನ್ ಲಿಸ್ಟ್ ಅಂತಕ್ಕಂಥದ್ದು ಶೀಘ್ರದಲ್ಲೇ ಕೂಡ ಪ್ರಕಟ ಆಗುತ್ತೆ. ಅದು ಬರೋಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೀವಿ. ಟೆಲಿಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತೇವೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಆಲ್ ದ ಬೆಸ್ಟ್.